ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪುಷ್ಪಾ ನಾಗರಾಜ್, ಟ್ಯಾರೋ ರೀಡರ್ ಕಮ್ ನ್ಯೂಮರಾಲಜಿಸ್ಟ್. ಎಲ್ಲರೂ ಹೇಗಿದ್ದೀರಾ? ಸೊ 2025 ಹೇಗಿರುತ್ತೆ ಅಂತ ಎಲ್ರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತಲ್ವ. ಅದರಲ್ಲೂ ಎಕ್ಸ್ಪೆಷಲಿ ನಾನಿವತ್ತು 8/17/26 ಈ ಡೇಟ್ ಆಫ್ ಬರ್ತಲ್ಲಿ ಯಾರೆಲ್ಲ ಹುಟ್ಟಿದಾರೋ ಅವರ ಟ್ಯಾರೋ ರೀಡಿಂಗ್ ಮಾಡಕ್ಕೆ ಬಂದಿದ್ದೀನಿ. ಹೇಗಿರುತ್ತೆ ಅವರ ಕೆರಿಯರು, ಫೈನಾನ್ಷಿಯಲಿ ಮತ್ತು ರಿಲೇಷನ್ಶಿಪ್ ವೈಸ್, ಹೆಲ್ತ್ ವೈಸ್ ಹೇಗಿದೆ ಅಂತ ನೋಡೋಣವಾ? ಓಕೆ, ಲೆಟ್ ಅಸ್ ಸಿ. ಸೊ ಫಸ್ಟ್ ನೋಡೋಣ ಅವರ ಹೆಲ್ತ್ ಹೇಗಿದೆ ಅಂತ. ನಥಿಂಗ್ನೆಸ್ ಕಾರ್ಡ್ ಬಂದಿದೆ. ಸೊ ನೋ ವರೀಸ್, ಏನು ಮಾಡೋ ಅವಶ್ಯಕತೆ ಇಲ್ಲ, ಆರಾಮಾಗಿರಿ, ಟೆನ್ಷನ್ ತಗೋಬೇಡಿ. ಹೆಲ್ತ್ ವೈಸ್ ತುಂಬಾ ಚೆನ್ನಾಗೇ ಇದೆ. ಸೊ ಓವರ್ ಥಿಂಕಿಂಗ್ ಬೇಡ, ಸ್ಟ್ರೆಸ್ ತಗೊಳ್ಳೋದು ಬೇಡ, ಆರಾಮಾಗಿರಿ ಅಂತ ಹೇಳ್ಬೋದು. ಸೊ ನೋಡೋದ್ರೆ ನಥಿಂಗ್ನೆಸ್ ಅಂದ್ರೆ ಏನೂ ಆಗೋದಿಲ್ಲ, ಪ್ರಾಬ್ಲಮ್ಸ್ ಏನಿಲ್ಲ. ಸೊ ಪಾಸಿಟಿವ್ ಕಾರ್ಡ್ ಇದೆ. ಸೊ ಬರೋ ದಿನಗಳಲ್ಲಿ ನಿಮ್ಮ ಹೆಲ್ತ್ ವೈಸ್ ತುಂಬಾ ಚೆನ್ನಾಗಿರ್ತೀರಾ. ಸೊ ನೋ ವರೀಸ್. ಈಗಿರೋ ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಫೈನಾನ್ಷಿಯಲಿ ಹೇಗಿರುತ್ತೆ? ಫೈನಾನ್ಷಿಯಲಿ ಸ್ವಲ್ಪ ಡ್ಯೂಯಲ್ ಮೈಂಡೆಡ್ ಅಂತ ಕಾಣಿಸ್ತಾ ಇದೆ. ಸೊ ನೀವೇನೇ ಮಾಡೋದಾದ್ರೂ ಯೋಚನೆ ಮಾಡಿ ಫೈನಾನ್ಷಿಯಲಿ ಚೆನ್ನಾಗೇ ಇದೆ, ಇಲ್ಲ ಅಂತಲ್ಲ. ಬಟ್ ನಿಮ್ಮ ಡ್ಯೂಯಲ್ ಮೈಂಡಿಂದ ನೀವು ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ. ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ, ಯಾರಿಗಾದ್ರೂ ದುಡ್ಡು ಕೊಡ್ಬೇಕಾದ್ರೆ ತುಂಬ ಕೇರ್ ತಗೋಬೇಕು. ಸೊ ಮತ್ತೆ ಡ್ಯೂಯಲ್ ಮೈಂಡ್ ಬೇಡ. ಏನಿದ್ಯೋ ಮೈಂಡಲ್ಲಿ ಕರೆಕ್ಟಾಗಿ ಕ್ಲಿಯರ್ ಆಗಿ ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನ ಕೇಳಿ. ಹಾಗಂತ ಯಾವುದೇ ವೀಕ್ ಮೈಂಡೆಡ್ ಆಗ್ಬಿಟ್ಟು ಯಾರಿಗೂ ದುಡ್ಡು ಕೊಡೋಕೆ ಹೋಗ್ಬೇಡಿ. ಸ್ವಲ್ಪ ಫೈನಾನ್ಷಿಯಲಿ ನಾಟ್ ಸೋ ಗುಡ್ ಅಂತ ಬರ್ತಾ ಇದೆ. ಸೊ ಫೈನಾನ್ಷಿಯಲಿ ಈ ವರ್ಷ ನಿಮಗೆ ಓಕೆ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಕೆರಿಯರ್ ವೈಸ್ ಹೇಗಿದೆ ಅಂತ ನೋಡೋಣ. ಕೆರಿಯರ್ ವೈಸ್ ನೋಡಿದ್ರೆ ಕಂಡೀಷನಿಂಗ್ ಕಾರ್ಡ್ ಬಂದಿದೆ. ಇನ್ನೊಂದು ಕಾರ್ಡ್ ಎಕ್ಸ್ಪೆಷಲಿ ಸಪೋರ್ಟಿಂಗ್ ಕಾರ್ಡ್ ತಗೋಣ. ಸೊ ನೋಡಿ, ನೀವು ವರ್ಕಿಂಗ್ ಪ್ಲೇಸಲ್ಲಿ ಹೇಗಂದ್ರೆ ನಿಮ್ಮಲ್ಲಿ ಕೆಪಾಸಿಟಿ ಇದೆ, ಬಟ್ ಆದ್ರೂ ನಿಮ್ಮನ್ನ ನೀವು ನನ್ನ ಕೆಪಾಸಿಟಿ ಇಲ್ಲ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಸ್ಟಕ್ಅಪ್ ಆಗಿದ್ರ ಅಂತ ಕಾಣಿಸ್ತದೆ. ಕೆರಿಯರ್ ವೈಸ್ ಆಗಿರ್ಬೋದು, ಜಾಬಲ್ಲಿ ಆಗಿರ್ಬೋದು, ನಿಮ್ಮಲ್ಲಿ ಕೆಪಾಸಿಟಿ ಇದೆ. ವೈ ಕಾಂಟ್ ಯು ಕಮ್ ಔಟ್ ಅಂದ್ರೆ ನಿಮ್ಮನ್ನ ನೀವು ತಿಳ್ಕೊಳ್ಳಿ. ನೀವು ಅದರಿಂದ ಹೊರಗೆ ಬಂದ್ರೆ ಡೆಫಿನೆಟ್ಲಿ ನಿಮ್ಗೆ ಆಪರ್ಚುನಿಟೀಸ್ ತುಂಬಾ ಚೆನ್ನಾಗಿ ಕಾಯ್ತಾ ಇದೆ. ಅದನ್ನ ನಾವು ಗ್ರಾಬ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಕೆರಿಯರ್ ವೈಸ್ ನೋಡೋದಾದ್ರೆ ನಿಮ್ಮಲ್ಲಿ ಆ ಶಕ್ತಿ ಇದೆ, ಅದನ್ನ ಉಪಯೋಗಿಸ್ಕೊಳ್ಳಿ. ಅದನ್ನ ನಿಮ್ಮನ್ನ ನೀವು ಕಟ್ಟಾಕೋಬೇಡಿ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಅನ್ಕೋಬೇಡಿ. ಡೆಫಿನೆಟ್ಲಿ ಚಾನ್ಸಸ್ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ರಿಲೇಶನ್ಶಿಪ್ ವೈಸ್ ಹೇಗಿದೆ ಅಂತ ನೋಡೋಣ. ಸೊ ರಿಲೇಶನ್ಶಿಪ್ ವೈಸ್ ಅಲ್ಲಿ ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ ಗೈಡೆನ್ಸ್ನ ಕೇಳಿ. ಹಾಗೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಗೈಡೆನ್ಸ್ ಕಾರ್ಡ್ ಏನ್ ಹೇಳ್ತದೆ ಅಂದ್ರೆ, ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೆ ನಿಮ್ಮಿಬ್ಬರಲ್ಲಿ ದೊಡ್ಡವ್ರ ಸಲಹೆ ತಗೊಳ್ಳಿ, ಅಥವಾ ಚಿಕ್ಕವರಿಂದ ಆಗಿರ್ಬೋದು, ಯಾರಿಂದನಾದ್ರೂ ನಿಮ್ಮ ಏನೇ ಇದ್ರು ರಿಲೇಶನ್ಶಿಪ್ ಅಲ್ಲಿ ಇಶ್ಯೂಸ್ ಇದ್ರೆ ದೊಡ್ಡವರು ಚಿಕ್ಕವರು ಅಂತ ನೋಡದೆ ಅವರಿಂದ ಹೆಲ್ಪ್ ತಗೊಂಡು ನೀವು ರಿಲೇಶನ್ಶಿಪ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಓವರ್ ಆಲ್ ನೋಡೋದಾದ್ರೆ ಅಂತ ಏನು ಬ್ಯಾಡ್ ಇಲ್ಲ, ರಿಲೇಶನ್ಶಿಪ್ ಅಲ್ಲಿ ಚೆನ್ನಾಗೇ ಇರ್ತೀರಾ. ಓವರ್ ಆಲ್ ನೋಡೋದಾದ್ರೆ ಇಟ್ ಈಸ್ ವೆರಿ ಗುಡ್ ಓನ್ಲಿ. ಸೊ ಓವರ್ ಆಲ್ 2025 ನಿಮಗೆ ತುಂಬ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.